energy where perspective, it changes the way you think and all of that. So I connect with him at a human level as well. So I think I picked up a lot of that kind of energy from him. And so you might not know, but I did. Yeah. We spoke a lot on sets, while shooting for the film. We spoke a lot about the film, a lot about the character. And if you observe most of the character, it's all about psychology and philosophies. So I really enjoyed speaking to him. ಉಪ್ಪಿ ಸರ್, ನಿಮ್ಮ ಜೀವನಕ್ಕೆ ತುಂಬ ಹತ್ತಿರವಾದಂಥ ಸಿನಿಮಾ ಇದು. ಹಾಗೆ ಅಭಿಮಾನಿಗಳು ಸರಣೆ ಮಾಡೋ ಸಿನಿಮಾ. ನೀವು ಕೂಡ ಸಿನಿಮಾ ಬರೋಕ್ಕಿಂತ ಮುಂಚೆ ಯಾರಿಗಾರು ಅಭಿಮಾನಿ ಆಗಿರ್ತೀರಾ, ನಾವು ಕೂಡ ಅಭಿಮಾನಿಗಳಾಗಿರ್ತೀವಿ. ಎಲ್ಲರಿಗೂ ಒಂದು ಬರುತ್ತೆ, ನಾನು ನಿಮ್ಮ ಹೀರೋ ಬಂದು ನೋಡ್ತಾನ ಓದ್ಬೇಕಾದ್ರೆ ನಾನು ಅಭಿಮಾನಿಗಳನ್ನೇ ಅವ್ನ ಬಂದು ಎಕ್ಸಾಮ್ ಬರೀತಾನ ಅಂತೆಲ್ಲ ಬೈತಾ ಅಪ್ಪ ಬಂದಿರಲ್ಲ. ನಿಮಗೆ ಯಾವ ಥರ ಫೀಲ್ ಆಗುತ್ತೆ? ಇಲ್ಲ, ಅದಕ್ಕೆ ಮೇಯ್ನ್ ನನಗೆ ಇದು ತುಂಬ ಟಚ್ ಆಗಿದೆ ಆ ಒಂದು ಎಲಿಮೆಂಟ್ಗೆ. ಯಾಕಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗಿರ್ತಿದೆ. ಯಾಕಂದ್ರೆ ಗೊತ್ತಿಲ್ಲದೆ ನಾವು ಯಾವುದೋ ಒಂದು ಸಿನಿಮಾ ಯಾವುದೋ ಒಂದು ಸ್ಟಾರಿಗೆ ಕನೆಕ್ಟ್ ಆಗಿರ್ತೀವಿ ಗೊತ್ತಿಲ್ಲದೇನೆ. ಅದನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡಿ ಅದರೊಳಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಇಟ್ಟು ಅದರೊಳಗೆ ಒಂದು ಎನರ್ಜಿ ಇಟ್ಟು ಅದು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ. ಆಮೇಲೆ ಎಲ್ಲದಕ್ಕಿಂತ ನೀವು ಆ ಲೈನೇ ಗೊತ್ತಾಗಲ್ಲ, ಇದೆ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಥರ ಇದೆ. ಎಲ್ಲ ಇದೆ, ಆ್ಯಕ್ಷನ್ನು, ಸಾಂಗ್ಸ್, ಲವ್, ಹ್ಯೂಮನ್ ಎಮೋಷನ್ಸು, ರಿವೆಂಜು, ಚಾಲೆಂಜಸ್ಸು ಎಲ್ಲ ಇದೆ. ಬಟ್ ಅದ್ರ ಅಂಡರ್ ಕರೆಂಟಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ನಿಜವಾದ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ, ನಿಜವಾದ ಸೂಪರ್ ಆಗಿದೆ, ಈ ಸಿನಿಮಾ ನಾನು ಫ್ಯಾನ್ಸ್ಗೋಸ್ಕರ ಮಾಡಲೇಬೇಕು ಅಂತ ಅಷ್ಟು ಎಮೋಷನಲ್ ಆಗ್ಬಿಟ್ಟೆ. ಬಟ್ ಸಿನಿಮಾ ನೋಡಿದಾಗ ನನಗೆ ತುಂಬ ಒಂದು 1 hour ತಲೆ ತಿಂದಿದ್ದೀನಿ ಅವ್ರಿಗೆ. ಅಷ್ಟು ಒಂದೊಂದು ಸೀನು ಮಾತಾಡಿ ತುಂಬ ಅದ್ಭುತವಾದ ಪ್ರಯತ್ನ. ತುಂಬ ಖುಷಿ ಅನಿಸ್ತಿದೆ ಇಂಥ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಕ್ಕೆ, ಅಂಥ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದಕ್ಕೆ. ಆಮೇಲೆ ಇಂಥ ಬ್ಯೂಟಿಫುಲ್ ಕಾಂಬಿನೇಷನಲ್ಲಿ ಫುಲ್ ಎನರ್ಜಿ ಅಂದರೆ ನಿಮ್ಗೆ ಇವ್ರಿಗೆ ಎನರ್ಜಿ ಸ್ಟಾರ್ ಅಂತಲೇ ಹೆಸರು. ಕೂಡದು ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಪರ್ಫಾರ್ಮೆನ್ಸು, ಡ್ಯಾನ್ಸು, ಎವ್ರಿಥಿಂಗ್. ಇವರಿಬ್ರು ಪೇರು ಬ್ಯೂಟಿಫುಲ್ ಆಗಿದೆ. ಶಿ ಆಲ್ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅಷ್ಟೇ ಬ್ಯೂಟಿಫುಲ್ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಡ. ನಾನು ಆಡಿಯನ್ಸ್ ಆಗಿ ನಾನು ಫ್ಯಾನ್ ಆಗಿ ನೋಡ್ಬಿಟ್ಟೆ ಸಿನಿಮಾ. ನಿಮ್ಗೆ ಯಾವ್ದಾದ್ರು ಸೀನು ಯಾವ್ದಾದ್ರು ಸೀನು ನಿಮ್ಮ ನಿಜವಾದ ಜೀವನಕ್ಕೆ ಅಭಿಮಾನಿಗಳು ನಿಮ್ಗಿರೋ ಒಂದು ಸಂಬಂಧ ಆದರೂ ಇಡೀ ಸಿನಿಮಾನೇ ಹಂಗಿದೆ. ಇಡೀ ಸಿನಿಮಾನೇ ಹಂಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ. ತುಂಬಾ ನೀವು ನೋಡಿದ್ರೆ ಒಂದ್ಸತಿ ಮಾತಾಡೋಣ ಸರ್. ಈ ಕಡೆ ಹೇಳಿ. ಅಭಿಮಾನಿಗಳನ್ನೇ ದೇವರು ಒಂದು ನಮ್ಮ ಇಂಡಸ್ಟ್ರಿ, ಜೊತೆಗೆ ಸ್ಟಾರ್ಗಳನ್ನು ದೇವ್ರ ತರ ನಮ್ಮ ಇಂಡಸ್ಟ್ರಿ ಅಂದ್ರೆ ಜನ ಎಲ್ಲೋ ಒಂದ್ ಕಡೆ ಥಿಯೇಟರ್ ಕಲ್ಚರು ಮತ್ತೆ ಫ್ಯಾಂಡಮ್ ಕಲ್ಚರ್ ಕಮ್ಮಿ ಆಗ್ತಿರೋ ಸಂದರ್ಭದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಬಂದಿದೆ. ಮತ್ತೆ ಫ್ಯಾನಿಸಮ್ ಮತ್ತೆ ಸಿನಿಮಾ ಅನ್ನೋದನ್ನ ಎಚ್ಚರಿಸಿಗೋಸ್ಕರ ಮಾಡ್ತಿರೋ ಸಿನಿಮಾನ ಇದೆ. ಇಲ್ಲ, ಹಂಗೆ ಅನ್ಸ್ಬೋದು ನಿಜವಾಗ್ಲು. ಯಾಕಂದ್ರೆ ಒಂದು ರೆಟ್ರೋ ತರ ಇದೆ. ಒಂದು 2000 ಅಲ್ಲಿ ಆ ಒಂದು ವೈಭವ ಇತ್ತಲ್ಲ, ಆ ಸಿನಿಮಾ, ಥಿಯೇಟ್ರು, ಸ್ಟಾರು, ಅದೆಲ್ಲ ವಾಪಸ್ ಬಂದಂಗೆ ಅನ್ಸುತ್ತೆ. ಹಂಗೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನ್ಸುತ್ತೆ. ಬಟ್ ಈಗಲೂ ಅದು ಇಲ್ಲಿ ಕನೆಕ್ಟ್ ಆಗುತ್ತೆ. ಅದಾದ್ರೂ ಕೂಡ ಈಗಲೂ ಕೂಡ ಕಾಂಟೆಂಪರರಿ ಅಂತ. ಯಾವೂರಮ್ಮ మీరు? మీ ತಾಲೂಕು ಸರ್ ಹೇಳಿ ಸರ್. ಏನಂತ? ಕರ್ನಾಟಕ ಕಿಂಗ್ ತಾಲೂಕಾ ಅಂತ. ಅಪ್ಪ, ನೀವೇ ಹೇಳ್ಬಿಟ್ರಲ್ಲ. ಸರ್ ಈಗ ನೀವು ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಜೊತೆಗೆ ಇಲ್ಲಿ ಸೂಪರ್ ಸ್ಟಾರ್ ನೀವು. ನಾನು ವಿಲನ್ ಆಗಿ ಮಾಡೇ ಇಲ್ಲಮ್ಮ. ನೀವು ಒಳ್ಳೆ ಯಾವ ಫಿಲಮ್ ವಿಲನ್ ಆಗಿ ಮಾಡಿದ್ದೀನಿ ನಾನು. ನೀವೇ ಅನ್ಕೊಂಡ್ಬಿಟ್ರ? ಸನ್ ಆಫ್ ಅದು ವಿಲನ್. ಅದು ಒಂದ್ ಸ್ವಲ್ಪ ನೆಗೆಟಿವ್ ಶೇಡ್ ಸರ್. ಅದು ಯಾವುದು? ಸನ್ ಆಫ್ ಸತ್ಯಮೂರ್ತಿ. ಅಂದ್ರೆ ಅಲ್ಲಿ ಹೀರೋ ನಾನು ಬಾಬಿ ಇವರೆಲ್ಲ ಅಲ್ಲೂ ಅವ್ರ ಫ್ರೆಂಡ್ ಅದರಲ್ಲಿ. ಸರ್ ನೀವು ಇಲ್ಲಿ ರಿಯಲ್ ಹೇಳ್ಕೊಂಡ್ರೆ ರಿಯಲ್ ಸ್ಟಾರ್ ಆದವ್ರು ಇಲ್ಲಿ ಎಲ್ಲ ರಿಯಲ್ ಸತ್ಯಗಳನ್ನ. ಸೊ ಇಲ್ಲಿ ರಿಯಲ್ ಸ್ಟಾರು ಸಿನಿಮಾದಲ್ಲೂ ಕೂಡ ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಅದು ನಿಮ್ಗೆ ಟಫ್ ಅನ್ನಿಸ್ತಾ ಈಸಿ ಅನ್ನಿಸ್ತಾ? ಹೌದು, ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಲ್ವಾ, ರಿಯಲ್ ಸ್ಟಾರ್. ರಿಯಲ್ ಸ್ಟಾರ್ ಆ ಮೀನಿಂಗ್ ಅಲ್ಲಿ. ಸೊ ಟಫ್ ಅನ್ನಿಸ್ತಾ ಈಸಿ ಅನ್ನಿಸ್ತಾ ಹೇಗೆ ಅಂತ? ಇಲ್ಲಮ್ಮ, ಅದು ಹೆಂಗೆ ಅಂದ್ರೆ ಇವ್ರ ತಲೆ ಒಳಗೋಗಿ ಮಾಡೋದಿದೆಯಲ್ಲ, ನನಗೇನೋ ಒಂದಿರುತ್ತೆ. ಬಟ್ ಈ ಡೈರೆಕ್ಟ್ರು ಒಂಥರ ಸಿಕ್ಕಾಪಟ್ಟೆ ಹಿಂಗೇ ಬೇಕು ಅಂತ ಪರ್ಫೆಕ್ಷನ್ ಇಷ್ಟು. ನನಗೆ ಇಷ್ಟೇ ಬರಬೇಕು, 2 ಸ್ಟೆಪ್ ಬರಬೇಕು, ಇದೇ ಎಕ್ಸ್ಪ್ರೆಷನ್ ಬೇಕು ಅಂತ ಆ ಥರ ಮಾಡಿದಾಗ ಸ್ವಲ್ಪ ನಮ್ಗೆ ಅವ್ರಿಗೆ, ಸರ್ ನೋಡಿ ಸರ್ ಸ್ವಲ್ಪ ಹಿಂಗೆ ಮಾಡಲಾ ಅಂತ. ಸರ್ ಇಲ್ಲ ಸರ್ ಇದು ಯಾಕೆ ಹಿಂಗೆ ಅಂದ್ರೆ ಇಡೀ ಸಿನಿಮಾ ಎಕ್ಸ್ಪ್ಲೈನ್ ಮಾಡೋರು. ಇಲ್ಲ ಓಕೆ ಬಿಡಿ ಅಂತ. ಸಿನಿಮಾ ನೋಡಿದಾಗ ಅನ್ನಿಸ್ತು ಯಾಕೆ ಅಷ್ಟು ಸೆನ್ಸಿಟಿವ್ ಲೈನ್, ಅಷ್ಟು ಕಮರ್ಷಿಯಲ್ ಆಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಹಂಗೆ ಇರ್ಬೇಕು, ಅದಕ್ಕೆ ಹಂಗೆ ಮಾಡಿದ್ದಾರೆ ಅನ್ನಿಸ್ತು. ಸರ್ ನೀವ್ ಯಾಕೆ ಆಂಧ್ರ ಕಿಂಗ್ಗಳು ತುಂಬಾ ಜನ ಇದ್ದಾರೆ ಹೀರೋಗಳಲ್ಲಿ, ಸೊ ನೀವ್ ಯಾಕೆ ಕರ್ನಾಟಕ ಕಿಂಗ್ ನ ಚೂಸ್ ಮಾಡ್ಕೊಂಡ್ರಿ ಈ ಸಿನಿಮಾಗೆ ಅದೇ ಸ್ಟಾರ್ ಆಗಿ ಅಂತ? ಯಾರನ್ನ ಕೇಳ್ತಾ ಇದ್ದೀರಾ? ಡೈರೆಕ್ಟರ್. Sir, having
known Upendra sir in our state also, and in Tamil Nadu and Karnataka. In the whole south, there's one unique star where we can relate to. Because the other stars will be very centric to one area, but I think Upendra sir belongs to all the South India. And one thing, and to play this role, after you watch the film, you need certain kind of philosophy to understand the character, and you should be very gracious enough to accept what the character is telling. So I don't think that most of the stars can do that such kind of a role. Okay. ಡೈರೆಕ್ಟರ್ ಈ ಸಬ್ಜೆಕ್ಟ್ ಆಯ್ಕೆ ಮಾಡೋದಕ್ಕೆ ಕಾರಣ ಏನು? ದಿಸ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದಕ್ಕೆ ಪ್ಲಸ್ ಆಮೇಲೆ ಇದು ನಿಮ್ದೇ ಲೈಫ್ ಸ್ಟೈಲ್ ಅಥವಾ ನಿಮ್ದೇ ಅನುಭವ ಇರ್ತದೆ. Yeah, obviously, sir. Every one of us are fan to somebody, right? There are few superstars, but we are all fans. First of all, before even the superstar is born, the fan is born. Okay, and moreover, in South India, cinema is not just an entertainment, is what I feel. It is a kind of religion that we follow. So we relate to movies a lot, and somehow it became a culture in our lifestyle. So there are many instances for me to write this story. Obviously, I felt this relation of fan and star is very pure, innocent, and also foolish at some point of our life. We all these emotions are together. We can relate to this, whatever the relationship is between them. So I felt there is a story. When there is some fiction in what we are understanding, there is a story. So I tried to explore it. ಉಪೇಂದ್ರ ಸರ್ ಆಲ್ರೆಡಿ ಏ ಅಂತ ಒಂದು ಸಿನಿಮಾದಲ್ಲಿ ಸಿನಿಮಾ ಒಳಗಿನ ರೂಪ ಸಂಬಂಧದೆಲ್ಲ ತುಂಬಾ ನೀಟಾಗಿ ತೆಗೆದಿಸ್ಬಿಡಿಯಾ ನೋಡಿದ್ರ? I have seen. ಏನ್ ಡಿಫ್ರೆನ್ಸ್ ಇರುತ್ತೆ ಈ ಸಿನಿಮಾದಲ್ಲಿ? ಮೂವೀಸ್ ಆಗಿರುತ್ತೆ ಏನ್ ನಾನು ಡೈರೆಕ್ಟ್ರು, ಇದ್ರಲ್ಲಿ ನಾನು ಹೀರೋ. ಬಟ್ ಅಲ್ಲಿ ತುಂಬಾ ಎಲ್ಲ ಅಂಶಗಳು ತಂದಿದ್ರೆ ಸರ್, ನೀವು ಆಲ್ರೆಡಿ ತಂದು ಬಹಳ ವರ್ಷಗಳಾಗಿದೆ ವಿಚಾರದಲ್ಲಿ. ಇದು ಸ್ಟಾರ್ ಮೇಲೆ, ಅದು ಡೈರೆಕ್ಟರ್ ಮೇಲೆ. ಅದು ಹೀರೋಯಿನ್ ಮೇನ್ ಬೇಜಾರ್ ಆಗಿತ್ತಲ್ಲ, ಅದು ಬೇರೆ. ಇದರಲ್ಲಿ ಹೀರೋಯಿನ್ ಬೇರೆನೇ. ಇದರಲ್ಲಿ ಸಿನಿಮಾ ಹೀರೋಯಿನ್ ಡೈರೆಕ್ಟರ್ ಕತೆ. ಇದು ಪಕ್ಕ ಸ್ಟಾರು ಪ್ಲಸ್ ಫ್ಯಾನು ಪ್ಲಸ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಫ್ಯಾನ್ ಒಂದು ಕತೆ ಇದೆ ಆ್ಯಕ್ಚುಲಿ. ಅದನ್ನ ನೋಡ್ಬೇಕು ನೀವು. ಆ ಫ್ಯಾಮಿಲಿ, ಆ ಒಂದು ವಿಲೇಜು, ಅಲ್ಲಿ ನಡೆಯುವಂಥ ಒಂದು ಇದು, ಆಮೇಲೆ ಆ ಹೀರೋಯಿನ್ ಫಾದರು, ಆ ಫ್ಯಾಮಿಲಿ, ಅವರಿಬ್ಬರ ಮಧ್ಯೆ ಇರೋ ಕ್ಲಾಶಸ್ಸು, ಅದರೊಳಗಿರುವಂಥ ಒಂದು ಇದು, ಆಮೇಲೆ ಆ ಹೀರೋ ಕ್ಯಾರೆಕ್ಟರೈಸೇಷನ್, ಅದು ತುಂಬ ಅದ್ಭುತವಾಗಿದೆ ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಮ್ ಸರ್, ನಿಮಗೆ ಉಪ್ಪಿ ಸರ್ ಯಾವ ಸಿನಿಮಾ ತುಂಬಾ ಇಷ್ಟ? ಅವ್ರ ಜೊತೆ ವರ್ಕ್ ಮಾಡಿದಂತ ಅನುಭವ ಹೇಗಿತ್ತು ಅಂತ ಹೇಳಿ. What was last year? Experience. More than film, there's this specific scene that I want to say where your father comes and you wanted to show the society where you praise the people, but at the same time you're India lo jagutundi kada, you know, that kind of a thing where you're showing it to the society where I like his sarcasm, and at the same time he puts a thought in your mind. You know, I love the way he puts across his films, you know, in a very entertaining way, but there's a lot of deep meaning in it. So that is one of my favorite scenes. Also there are little more where he just shoot people. You know, Pargiradi is being a new place, and he keeps counting on the population. You know, that you should probably think, you know, what am I contributing to my country? You know, that is the message he's putting across, but it's put across in a very eccentric way where you need that eccentricity to understand that and, you know, grab their attention. So I love the way he directs his films also. I love him as an actor, but I love him even more as a director. That, you know. And so what was the second question? Experience has been phenomenal. That's what I was saying. You know, even though even on set when we were talking, it was more about life. It was more about you know, the relation between. Even though the film is about that, it was about the relation between a star and a fan, and how can it be so pure? How can a person love someone so unconditionally? You know, the fan knows that the star will never know that he exists, and he knows that everything I do for the star will never know ever in his life, but I will still do it no matter what. What love can be beyond that? You know what I mean? So these are things where that was a thought that was always on my mind, and he's a big superstar, so I always asked him, like, so
me being a normal star, the happiest thing. Like, what did you feel? So he was sharing his experiences. That's the reason why he also connected with it. So I think at a human level, like I said, I absorb a lot of your energy also, sir, and it's always a privilege to work with a superstar like you. ಪ್ರೊಡ್ಯೂಸರ್ ರಾಮ್ ಸರ್, ಪ್ರೊಡ್ಯೂಸರ್ ನೀವು ಕನ್ನಡದಲ್ಲಿ ಸಿನಿಮಾ ಮಾಡೋಂತೀರ ಪ್ಲಾನ್ ಮಾಡಿದ್ದೀರಾ? ಯಾಕಂದ್ರೆ ನೀವು ಆಲ್ರೆಡಿ ಬೇರೆ ಬೇರೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಿ. ಕನ್ನಡದಲ್ಲಿ ಯಾವ್ದಾದ್ರು ಪ್ಲಾನ್ ಔಟ್ ಆಗ್ತಾ ಇದೆಯಾ? Yeah, 2 days back we opened one film, sir. Kirtan, who is Prashant Neel's assistant, we are doing one horror cinema in Kannada and Telugu. ಉಪ್ಪಿ ಸರ್ ಜೊತೆ ಏನಾದರೂ ಪ್ಲಾನ್ ಔಟ್ ಆಗ್ತಿಲ್ಲ ಅಂತ? Sorry? Definitely, sir. After this journey, we are trying for the right script. Even though it comes from sir, also we are ready to take up that. Definitely, we will work with him. ಉಪ್ಪಿ ಡೈರೆಕ್ಷನ್ Yeah, his direction we have. See, we have that. What are those? Upendra and Super. One more film is there. Om. We are hardcore fans of those films. Ram sir was telling no that he is idle and not doing anything. Should you can't exist in this world. We still God is great. We still remember all those dialogues and philosophy as he said, and we love to work with him. If he is directing, we are even more to see. Even more like that. Yeah. Recently we have a theatre in Hyderabad, and that Upendra sir's film that got released in our theatre also. People were crazy about that film, that re-release thing. So finally, for your question, we are always interested in doing a film with him as hero, and if he is a director, definitely we will be more interested in doing a film. ಸರ್ ಉಪ್ಪಿ ಸರ್ ಏನು ಹೇಳ್ತೀರಾ? ಅವ್ರು ಮಾತಿರ್ತಾರೆ ಹೇಳ್ತೀರಾ ಅಂತ? ಏನೇನು ಇಲ್ಲೇ ಡೇಟ್ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದೀರಾ ನೀವು? ಖಂಡಿತ ಗುರು, ಆ ಥರ ಖಂಡಿತ ಅವಕಾಶ ಇದ್ರೆ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು. ರಾಮ್ ಸರ್, ಇಲ್ಲಿ ಏನಂತಂದ್ರೆ ನನಗೆ ನಿಮ್ ಕ್ವಶನ್ ಏನಂತಂದ್ರೆ, ಸಿನಿಮಾದಲ್ಲಿ ಆಂಧ್ರ ಕಿಂಗ್ ತಾಲೂಕಾ ಸಿನಿಮಾದಲ್ಲಿ ನಮ್ಮ ಉಪ್ಪಿ ಸರ್ ಫ್ಯಾನ್ ಆಗಿರ್ತಾರೆ. ರಿಯಲ್ ಲೈಫ್ ಅಲ್ಲಿ ನೀವು ಯಾರ ಫ್ಯಾನ್ ಅಂತ? I like, because I was raised in Chennai, I like Rajnikant sir a lot. And yeah, to pick his name. ಸರ್, ನಮ್ ಸ್ಟಾರ್ ಫ್ಯಾನ್ ಆಗಿ ಕಾಣಿಸ್ಕೊಂಡಿದ್ದೀರಾ ಈ ಸಿನಿಮಾದಲ್ಲಿ. ಉಪ್ಪಿ ಸರ್ದು ಒಂದು ಡೈಲಾಗ್ ಬರಲಿ. ಉಪ್ಪಿ ಸರ್, God is great. I am God, God is great. I'm God is great. ಉಪ್ಪಿ ಮಹೇಶ್. ಸರ್, ಈಗ ಅಲ್ಲಿ ಆಂಧ್ರ ಕಿಂಗ್ ತಾಲೂಕಾ ಅನ್ನೋ ಒಂದು ಇದನ್ನ ಫ್ಯಾನ್ ಅಸೋಸಿಯೇಷನ್ ಗುರುತಿಸ್ತೀರಾ. ನಿಮ್ಮ ಲೈಫ್ ನ ಸಾಗರ್ ಅಂತ ಅಂದ್ರೆ ಯಾರು ಅದು ಅಂತ ಆ ಒಂದು ಸಾಗರದಷ್ಟಿದಾರಮ್ಮ, ಅದನ್ನ ಒಬ್ಬರೇ ಹೇಳಕ್ಕಾಗಲ್ಲ. ಸರ್, ಇವಾಗ ಹೋಗ್ಲಿ, ಫ್ಯಾನ್ಸ್ ರಿಯಲ್ ಸ್ಟಾರ್ ಫ್ಯಾನ್ಸ್, ಉಪ್ಪಿ ಸ್ಟಾರ್ ಫ್ಯಾನ್ಸ್, ಉಪೇಂದ್ರ ಫ್ಯಾನ್ಸ್, ಅದು ಇದು ಅಂತ ಫ್ಯಾನ್ಸ್ ತುಂಬಾ ಹೆಸರು ಇಟ್ಕೊಂಡಿರ್ತಾರೆ. ಒಂದು ನಿಮ್ಗೆ ಯುನೀಕ್ ಅನ್ಸಿದ್ದು, ನಿಮ್ಮಷ್ಟೇ ರಿಯಲ್ ಅಂತ ಅನ್ಸಿದ್ದು ಯಾವ ಒಂದು ಫ್ಯಾನ್ ಪೇಜ್ ಅಂತ? ಅದು ಒಬ್ಬರ ಹೆಸರು ಹೇಳಕ್ಕಾಗಲ್ಲಮ್ಮ, ತುಂಬಾ ಜನ ಇದ್ದಾರೆ. ಅದು ಚೆನ್ನಾಗಿರಲ್ಲ, ಹೆಸರು ಹೇಳಬಾರ್ದು. ಆ ಥರ ತುಂಬಾ ಎಲ್ಲರ ಲೈಫಲ್ಲೂ ಆಗಿರುತ್ತೆ. ನಿಮ್ಗೆ ಗೊತ್ತಿದೆ ಆಕ್ಚುಲಿ ಫ್ಯಾನ್ಸ್ಗಳು ಯಾವ್ಯಾವ ಥರ ಇರ್ತಾರೆ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಒಬ್ರು ಒಂದು ಪಬ್ಲಿಕೇಶನ್ ಇಟ್ಬಿಟ್ಟು ಉಪ್ಪಿಗಿಂತ ರುಚಿ ಇಲ್ಲ ಅಂತ ಬುಕ್ ಪಬ್ಲಿಷ್ ಮಾಡಿ ತಂದ್ಕೊಟ್ಟು ಹೇಳಿದ್ರು, ಗೊತ್ತಲ್ಲ ನಿಮ್ಗೆ? ಅವ್ರು ಉಪೇಂದ್ರ ಪಿಕ್ಚರ್ ನೋಡಿ ಆಫ್ಟರ್ 10 years ನನ್ನ ಮೀಟ್ ಮಾಡಿದ್ರು. ಏನಂದ್ರೆ ಒಂದು ಪಬ್ಲಿಕೇಶನ್ ಇದು ಮಾಡಿ ನನ್ನ ಮೇಲೆ ಬುಕ್ ಬರೆದು ಅದನ್ನ ತಂದ್ಕೊಟ್ಟು ಹೇಳಿದ್ರು, ನಾನು ಫ್ಯಾನ್ ನಿಮ್ಗೆ, ನಾನು ಸುಮ್ಮನೆ ಹೇಳ್ಬಾರ್ದು ಫ್ಯಾನ್ ಅಂತ, ನೋಡಿ ಈ ಬುಕ್ ನಿಮ್ಗೆ ಅಂತ. ಆ ಥರ ತುಂಬಾ ಇನ್ಸ್ಪೈರಿಂಗ್ ನಮಗೆ. ಜೊತೆಗೆ ಸರ್, ಇವಾಗ ನಿಮ್ ಬರ್ತ್ಡೇ ಅಂದಾಗ, ನಿಮ್ ಸಿನಿಮಾ ಅಂದಾಗ ನಿಮ್ ತರನೇ ಡ್ರೆಸ್ ಮಾಡ್ಕೊಂಡು, ನಿಮ್ ತರನೇ ಎಲ್ಲ ಡ್ರೆಸ್ ಅಪ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ಇದು ಡೆಡಿಕೇಶನ್ ಅಂತ ಅನ್ಸುತ್ತಾ? ಖಂಡಿತ ಅಮ್ಮ, ನಾನು ಒಪ್ಕೊಂಡಿದ್ದೆ ಆ ಒಂದು ರೀಸನ್. ನೀವು ಪಿಕ್ಚರ್ ನೋಡ್ರೆ ನೀವೇ ಹೇಳ್ತೀರಾ, ಇನ್ನೇನು ರೀಸನ್ ಅಲ್ಲ. ಆ ಒಂದು ನನಗಿರೋ ಲವ್ ಟುವರ್ಡ್ಸ್ ಮೈ ಫ್ಯಾನ್ಸ್, ಎಲ್ಲ ಫ್ಯಾನ್ಸ್ಗೂ, ನನ್ನ ಫ್ಯಾನ್ಸ್ ಅಂತಲ್ಲ, ಎಲ್ಲ ಸ್ಟಾರ್ಗಳ ಫ್ಯಾನ್ಸ್ಗೂ, ಎಲ್ಲ ಪ್ರೇಕ್ಷಕರಿಗೂ, ಎಲ್ಲ ನಿಮ್ಮಂತ ಅಭಿಮಾನಿಗಳಿಗೋಸ್ಕರ ಈ ಸಿನಿಮಾ. ಯಾಕಂದ್ರೆ ನೀವೆಷ್ಟು ಇಂಪಾರ್ಟೆಂಟ್ ಅಂತ ಈ ಸಿನಿಮಾ ಹೇಳ್ತಿದ್ಯಲ್ಲ. ನಾನು ಯಾವಾಗ ಹೇಳ್ತಿರ್ತೀನಿ ಗೊತ್ತಾ, ಸಿನಿಮಾ ಮಾಡೋದು ನಾವು ನಮ್ಮ ಸ್ಟಾರ್ಡಮ್ ನಮ್ಮ ಇದಕ್ಕೆ ಮಾಡ್ತೀವಿ. ನನ್ನ ಆಸೆ ಏನಂದ್ರೆ ನಿಮ್ಮನ್ನೆಲ್ಲ ಸ್ಟಾರ್ ಆಗಿ ನೋಡ್ಬೇಕು ಅಂತ ಹೇಳ್ತಾ ಇರ್ತೀನಿ, ಗೊತ್ತಾ? ಅದನ್ನ ಇವರು ಎಮೋಷನಲಿ ತೋರಿಸಿದ್ರು, ಅದಕ್ಕೆ ನನಗೆ ಅಷ್ಟು ಖುಷಿ ಆಯ್ತು. ಸರ್, ಡೈರೆಕ್ಟರ್ ಸರ್, ಉಪೇಂದ್ರ ಸರ್ ರಿಯಲ್ ಸ್ಟಾರ್, ಓಕೆನಾ? ಸೊ ನೀವು